ಅಪೂರ್ವ ಕಾಲೋನಿಯಲ್ಲಿ ಸುದರ್ಶನ್ ಶಶಿಕಲಾ ಅನ್ನುವ ಮಧ್ಯತರಗತಿಯ ದಂಪತಿಗಳಿದ್ದರು. ಅವರಿಗೆ ಅನುಪಮಾ ರಾಗಿಣಿ ಅನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಅವರು ಡಿಗ್ರಿ ಇಂಟರ್ ಓದುತ್ತಿದ್ದರು. ದೊಡ್ಡ ಮಗಳು ಅನುಪಮಳಿಗೆ ಎಲ್ಲಿಲ್ಲದ ಮರೆವು. ಅದರಿಂದ ಪಾಪ ರಾಗಿಣಿ ಎಲ್ಲವನ್ನು ನೆನಪಿಸಲಾರದೆ ಒದ್ದಾಡುತ್ತಿದ್ದಳು. ಕಾಲೇಜಿಗೆ ರೆಡಿಯಾಗಿ ತಲೆ ಮೇಲೆ ಗಾಗಲ್ಸ್ ಇಟ್ಟುಕೊಂಡು ಹಾಲ್ಗೆ ಬಂದಳು ಅನುಪಮ. ಮಮ್ಮಿ ಮಮ್ಮಿ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಟಿಫಿನ್ ಮಾಡಲ್ವಾ? ಈಗಲೇ ಮಾಡಿದ್ನಲ್ಲ. ಇಷ್ಟರಲ್ಲಿ ಅಲ್ಲಿಗೆ ತಂಗಿ ರಾಗಿಣಿ ಬರುತ್ತಾಳೆ. ಅಕ್ಕ ಅನುಪಮಳ ಮಾತು ಕೇಳಿ, ಏನು ಇಷ್ಟೊತ್ತು ತಿಂಡಿ ತಿಂದ್ಯಾ? ಹೌದು ರಾಗಿಣಿ, ನಾನು ಇಷ್ಟರವರೆಗೂ ಟಿಫಿನ್ ತಿಂದೆ. ನೀನು ಏನ್ ಟಿಫಿನ್ ತಿಂದೆ? ಅದು ಇಡ್ಲಿ. ಏನು ಮಾತನಾಡದೆ ನೋಡುತ್ತಾ ಹಾಗೆ ಇದ್ದಳು ರಾಗಿಣಿ. ಇಡ್ಲಿ ಅಲ್ಲ ಅಂದ್ರೆ ದೋಸೆ. ಬಹಳ ಫೇವ್ರೇಟ್ ಅಲ್ವಾ ಅದು? ಆ ಮಾತುಗಳು ಕೇಳಿ ತಾಯಿ ಶಶಿಕಲಾ, ಮಗಳು ರಾಗಿಣಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಏನು ಮಾತನಾಡದೆ ಹಾಗೆ ಸೈಲೆಂಟ್ ಆಗಿ ಅಮ್ಮ ತಂಗಿ ಇದ್ದಿದ್ದರಿಂದ ಟಿಫಿನ್ ಮಾಡಿದ್ದೀನಾ ಇಲ್ಲವಾ ಎಂದು ನೆನಪಿಸಿಕೊಳ್ಳುತ್ತಾ ಇದ್ದಳು ಅನುಪಮ. ತಕ್ಷಣ, ಇಲ್ಲ, ನಾನಿನ್ನೂ ತಿಂಡಿ ತಿಂದಿಲ್ಲ. ಅನುಪಮ ಹಾಗನ್ನುತ್ತಲೇ ಶಶಿಕಲಾ ರಾಗಿಣಿ ಬಿದ್ದು ಬಿದ್ದು ನಗುತ್ತಾರೆ. ಅನುಪಮ ರಾಗಿಣಿ ಟಿಫಿನ್ ಮಾಡಲಿಕ್ಕೆ ಟೇಬಲ್ ಹತ್ತಿರ ಬಂದು ಅಲ್ಲಿ ಕುಳಿತುಕೊಳ್ಳುತ್ತಾರೆ. ಶಶಿಕಲಾ ಬಡಿಸುತ್ತಾಳೆ. ಇಬ್ಬರು ಟಿಫಿನ್ ಮಾಡಿದರು. ಅಕ್ಕ ತಂಗಿಯರಿಬ್ಬರು ತಾಯಿಗೆ ಬಾಯಿ ಹೇಳಿ ಹೊರಗೆ ಹೋಗಿ ಪಾರ್ಕ್ ಮಾಡಿದ ಸ್ಕೂಟಿ ಹತ್ತಿರ ಹೋಗುತ್ತಾರೆ. ತಕ್ಷಣ ಏನೋ ನೆನಪಿಗೆ ಬಂದ ಹಾಗೆ, ಒಂದ್ ನಿಮಿಷ ತಂಗಿ ಎಂದು ತಿರುಗಿ ಮನೆಯೊಳಗೆ ಬಂದು ಸೋಫಾದಲ್ಲಿ ನೋಡುತ್ತಾಳೆ. ಅಲ್ಲಿ ಕಾಣಿಸುತ್ತಿಲ್ಲ. ಎಲ್ಲ ಹಾಲ್ನಲ್ಲಿ ಇಟ್ಟಿದ್ದೀನಿ. ಈ ಗಾಗಲ್ಸ್ ಇಲ್ದೇ ಇದ್ರೆ ಕಾಲೇಜ್ಗೆ ಹೇಗೆ ಹೋಗೋದು ಎಂದು ಸೋಫಾ ಹತ್ತಿರ ಟೇಬಲ್ ಹತ್ತಿರ ಬರುತ್ತಾಳೆ. ಅಲ್ಲಿ ಕೂಡ ಅವಳು ಹುಡುಕುತ್ತಿರುವ ವಸ್ತು ಕಾಣಿಸುವುದಿಲ್ಲ. ಏಕೆಂದರೆ ಅದು ಅವಳ ನೆತ್ತಿಯ ಮೇಲೆ ಇದೆ. ಅದಕ್ಕೆ ಆ ವಿಷಯ ಅನುಪಮ ಮರೆತು ಹೋಗಿರುತ್ತಾಳೆ. ಸ್ಕೂಟಿ ಹತ್ತಿರ ನಿಂತುಕೊಂಡ ರಾಗಿಣಿ ಮತ್ತೇನು ಮರೆತು ಹೋಗಿರ್ತಾಳೆ ಅನ್ಸುತ್ತೆ. ಅದಕ್ಕೆ ಹುಡುಕುತ್ತಾ ಕಾಲೇಜ್ಗೆ ಹೋಗೋಣ ಅಂತ ಕೂಡ ಮರೆತು ಹೋಗಿದ್ದಾಳೆ. ಒಳ್ಳೆ ಮರೆಗುಳಿ ಅಕ್ಕ ಎಂದುಕೊಂಡು ಮನೆಯೊಳಗೆ ಬರುತ್ತಾಳೆ. ಅನುಪಮಳನ್ನು ನೋಡುತ್ತಾಳೆ. ಅಕ್ಕ ಗಾಬರಿಯಿಂದ ಏನನ್ನೋ ಹುಡುಕುತ್ತಾ ಇದ್ದಾಳೆ ಎಂದುಕೊಂಡು ಆಕೆಯ ಹತ್ತಿರ ಬಂದಳು. ರಾಗಿಣಿ, ನನ್ ಗಾಗಲ್ಸ್ ನೋಡಿದೀಯಾ? ನೀನ್ ನೋಡಿಲ್ವಾ ಅಕ್ಕ? ನೋಡ್ದೆ ರಾಗಿಣಿ, ಕೈಯಲ್ಲಿ ಕೂಡ ಹಿಡ್ಕೊಂಡೆ. ಆದ್ರೆ ಎಲ್ಲಿಟ್ನೋ ಮರೆತು ಹೋಗಿದ್ದೀನಿ. ಮರೆವು ನಿನಗೆ ಹೊಸದಲ್ಲ ಅಲ್ವಾ ಅಕ್ಕ? ಈಗ ನನ್ನ ಮರೆಗುಳಿತನ ಬಗ್ಗೆ ಅಗತ್ಯನಾ? ನನ್ನ ಗಾಗಲ್ಸ್ ಕಾಣಿಸಿದ್ರೆ ಹೇಳ್ತೀಯಾ? ರಾಗಿಣಿ ಏನು ಮಾತನಾಡದೆ ಅವಳ ಕೈ ಹಿಡಿದುಕೊಂಡು ಹಾಲ್ನಿಂದ ಅವರ ಬೆಡ್ರೂಮ್ ಹತ್ತಿರವಿರುವ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಕರೆತರುತ್ತಾಳೆ. ಅಲ್ಲಿ ನೋಡಿಕೊಳ್ಳುತ್ತಾಳೆ ಅನುಪಮ. ಗಾಗಲ್ಸ್ ತನ್ನ ನೆತ್ತಿಯ ಮೇಲೆ ಕಾಣಿಸಿತು. ಅಂದ್ರೆ ನನ್ನ ನೆತ್ತಿ ಮೇಲೆ ಇದೆಯಲ್ಲ, ನಾನು ಇನ್ನೆಲ್ಲಿಯೋ ಇಟ್ಟು ಮರ್ತು ಹೋದೆ ಅಂತ ಅಂದ್ಕೊಂಡೆ ತಂಗಿ ಎಂದು ನಗುತ್ತಾಳೆ. ಇಬ್ಬರು ಸೇರಿ ಹಾಲ್ಗೆ ಬಂದು ತಾಯಿಗೆ ಬಾಯಿ ಹೇಳಿ ಪಾರ್ಕ್ ಮಾಡಿದ ಬೈಕ್ ಹತ್ತಿರ ಹೋಗುತ್ತಾರೆ. ಏನೋ ಮರ್ತಿದ್ದೀನಿ ತಂಗಿ, ಗಾಬರಿಯಲ್ಲಿ ನಾನು ನನ್ನ ಸ್ಕೂಟಿಯ ತರೋದಕ್ಕೆ ಮರ್ತು ಹೋದೆ ಎಂದು ಒಳಗೆ ಹೋದಳು. ತಾಯಿ ಎದುರಿಗೆ ಬಂದಳು. ನಿಜಕ್ಕೂ ನೀನು ಈ ದಿನ ಕಾಲೇಜ್ಗೆ ಹೋಗ್ತೀಯಾ ಇಲ್ವಾ? ಅದಕ್ಕೆ ಯಾಕೆ ಹೀಗೆ ಹೇಳ್ತೀಯ ಮಮ್ಮಿ? ನನ್ನ ಸ್ಕೂಟರ್ನ ಕೀ ಮರ್ತು ಹೋದೆ. ನೀನು ಆಗ್ಲೇ ಹೊರಗೆ ತಗೊಂಡು ಹೋದೆ ಅನು? ಇಲ್ಲಮ್ಮ, ನಾನು ತಗೊಂಡು ಹೋದ್ರೆ ಮತ್ತೆ ಮರ್ತು ಹೋದೆ ಅಂತ ಏನಕ್ಕೆ ಬರ್ತೀನಿ? ನನ್ಗಿನ್ನೂ ಅಷ್ಟು ಮರವು ಬಂದಿಲ್ಲ ಬಿಡು. ನಾನ್ ನೋಡ್ದೆ ಕಣೆ, ನಿನ್ ಕೈಯಲ್ಲೇ ಇತ್ತು ಆಗ. ಅಯ್ಯೋ ಮಮ್ಮಿ, ನಾನು ಮನೆಯಲ್ಲೋ ಎಲ್ಲೋ ಇಟ್ಟು ಮರ್ತು ಹೋಗಿದ್ದೀನಿ. ಹೊರಗೆ ಸ್ಕೂಟಿಯ ಹತ್ತಿರ ಇದ್ದ ರಾಗಿಣಿಗೆ ಸ್ಕೂಟಿಯಲ್ಲಿ ಅದರ ಕೀ ನೇತಾಡುವುದು ಕಾಣಿಸಿತು. ತಕ್ಷಣ ರಾಗಿಣಿ ಒಳಗೆ ಬರುತ್ತಾಳೆ. ಅನುಪಮ ಟಿವಿ ಟೇಬಲ್ ಡ್ರಾನಲ್ಲಿ ಹುಡುಕುತ್ತಾ ಇದ್ದಳು. ರಾಗಿಣಿ ಕೋಪದಿಂದ, ಅಕ್ಕ, ಸ್ಕೂಟಿ ಕೀ ಸ್ಕೂಟಿಯಲ್ಲೇ ಇದೆ, ಬೇಕೆಂದ್ರೆ ನೀನೇ ಬಂದು ನೋಡು. ಏನಕ್ಕೆ ತಂಗಿ ಅಷ್ಟು ಕೋಪ? ಚಿಕ್ಕ ಮರಗುಳಿತನದಿಂದ ಏನಾದ್ರೂ ಆಗ್ತಾ ಇರೋ ತೊಂದರೆ ಇದು ಅಷ್ಟೇ ಎಂದು ಸ್ಕೂಟಿ ಹತ್ತಿರ ಬಂದು ನೋಡುತ್ತಾಳೆ. ಸ್ಕೂಟರಲ್ಲಿ ಕೀ ಚೈನ್ ಇರುತ್ತದೆ. ಅದನ್ನು ನೋಡಿ ನಾಲಿಗೆ ಕಡಿದುಕೊಂಡಳು. ಚಿಕ್ಕದಾಗಿ ನಗುತ್ತಾ, ಸಾರಿ ಸಿಸ್ಟರ್, ಮರ್ತೋದೆ. ಅಕ್ಕ, ನೀನ್ ಹೀಗೆ ಎಲ್ಲ ಮರ್ತೋದ್ರೆ ನಾನು ಕಾಲೇಜಿಗೆ ಆಟೋದಲ್ಲೇ ಹೊರಟೋಗ್ತೀನಿ. ಬೇಡ ತಂಗಿ, ನಾನಿನ್ನೂ ಏನು ಮರ್ತು ಹೋಗಲ್ಲ ಎಂದು ಸ್ಕೂಟಿ ಹತ್ತಿದಳು. ರಾಗಿಣಿ ಕೂಡ ಸ್ಕೂಟರ್ ಹತ್ತಿದಳು. ಇಬ್ಬರು ಸ್ಕೂಟಿ ಮೇಲೆ ಕಾಲೇಜ್ಗೆ ಹೋಗುತ್ತಾರೆ. ದಿನ ಹೋಗುತ್ತಿರುವ ದಾರಿಯಲ್ಲದೆ ಬೇರೆ ದಾರಿಯಲ್ಲಿ ಅನುಪಮ ಹೋಗುತ್ತಿದ್ದಾಳೆ. ಎಲ್ಲ ಅಯೋಮಯವಾಗಿತ್ತು ರಾಗಿಣಿಗೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಕ್ಕ ಎಂದು ಸುತ್ತಲೂ ನೋಡುತ್ತಾಳೆ. ಹೊಸ ರೋಡಲ್ಲಿ ಸ್ಕೂಟಿಯನ್ನು ಓಡಿಸುತ್ತಿದ್ದಳು ಅನುಪಮ. ಅಕ್ಕ, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ?
ಅಯ್ಯೋ ತಂಗಿ, ವೆಜಿಟೇಬಲ್ ಮಾರ್ಕೆಟ್ಗೆ ಮೊನ್ನೆ ಸಂಡೇ ನಾವು ಮನೆಗೆ ತರಕಾರಿ ತರೋದನ್ನ ಮರ್ತು ಹೋದ್ವಿ. ಅದಕ್ಕೆ ನಾವು ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು. ಅಮ್ಮ ಕೂಡ ಹೇಳಿದ್ಲಲ್ಲ. ಆ ಮಾತು ಕೇಳಿ ತಲೆ ಹಿಡಿದುಕೊಂಡಳು ರಾಗಿಣಿ. ಅದನ್ನು ನೋಡಿದ ಅನುಪಮ ಸ್ಕೂಟರ್ ಅನ್ನು ನಿಲ್ಲಿಸಿದಳು. ಏನಾಯ್ತು ತಂಗಿ, ತಲೆ ನೋವ್ತಾ ಇದೆಯಾ? ತಲೆ ಹಿಡ್ಕೊಂಡೆ? ಅಯ್ಯೋ ಅಕ್ಕ, ಅಂತದೇನಿಲ್ಲ. ನೀನು ಸ್ಕೂಟಿನ ಯಾಕೆ ನಿಲ್ಲಿಸ್ದೆ? ನಾನೆಲ್ಲಿ ನಿಲ್ಲಿಸ್ದೆ ತಂಗಿ, ಅದೇ ನಿಂತೋಯ್ತು. ಎಲ್ಲ ಬಿಟ್ಟು ಪೆಟ್ರೋಲ್ ಆಗಿ ಹೋಯ್ತಾ? ಅರೆ ತಂಗಿ, ಪೆಟ್ರೋಲ್ ಅಂದಾಗ ನೆನ್ಪಿಗೆ ಬಂತು. ನಾವು ಕಾಲೇಜ್ಗೆ ಹೋಗೋ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡೆ. ಅನುಪಮ ಅಂದ ಮಾತಿಗೆ ರಾಗಿಣಿಗೆ ನಗಬೇಕೋ ಅಳಬೇಕೋ ಅರ್ಥವಾಗಲಿಲ್ಲ. ಹುಚ್ಚಾಗಿ ಒಂದು ನಗೆ ನಕ್ಕು ಸುಮ್ಮನಾದಳು. ಆಗ ನೆನಪಾಗಿ ಅದುರಿ ಬಿದ್ದಳು ಅನುಪಮ. ಆಗ ಆ ದಾರಿಯನ್ನ ನೋಡಿದಳು. ಅಯ್ಯೋ ತಂಗಿ, ನಾನು ಕಾಲೇಜ್ಗೆ ಹೋಗೋ ದಾರಿಯಲ್ಲ, ಇದು ಮಾರ್ಕೆಟ್ಗೆ ಹೋಗುವ ದಾರಿ. ನಾವ್ ಇಲ್ಲಿಗೆ ಹೇಗ್ ಬಂದ್ವಿ? ಸ್ಕೂಟಿ ಮೇಲೆ ಬಂದ್ವಿ ಅಕ್ಕ. ಇನ್ನೇನಿದೆ, ನಾನೇ ಅಂತೀನಿ, ಕಾಲೇಜಿನ ರೋಡ್ ಮರ್ತು ಹೋಗಿದ್ದೀನಿ. ತರಕಾರಿ ನೋಡ್ತಲೇ ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲಿ ಎಲ್ಲಿಯೂ ಪೆಟ್ರೋಲ್ ಬಂಕ್ ಕೂಡ ಇಲ್ಲ ತಂಗಿ. ಇನ್ನು ಸ್ಕೂಟಿನ ತಳ್ಕೊಂಡೇ ಹೋಗ್ಬೇಕು. ಅದನ್ನು ಕೇಳಿ ರಾಗಿಣಿಗೆ ತುಂಬಾ ಕೋಪ ಬಂದಿತ್ತು. ಮರೆಗುಳಿತನ ಅನ್ನುವುದು ಅವಳಿಗೆ ಇರುವ ಒಂದು ಚಿಕ್ಕ ಕಾಯಿಲೆ. ಇಲ್ಲ ಅಂದ್ರೆ ಅಕ್ಕ ಹೇಗೆ ಹೀಗೆ ಮಾಡ್ತಾಳೆ ಹೇಳು ಎಂದು ಅಂದುಕೊಂಡು ಸ್ಕೂಟಿಯನ್ನು ತಳ್ಳಿಕೊಂಡು ಅಲ್ಲಿಂದ ಹೊರಡುತ್ತಾರೆ. ಹಾಗೆ ದೂಡಿಕೊಂಡು ಸುಮಾರು 2 ಕಿಲೋಮೀಟರ್ ಸ್ಕೂಟಿಯನ್ನು ತಳ್ಳಿಕೊಂಡು ಅಕ್ಕ ತಂಗಿಯರು ಬರುತ್ತಾರೆ. ಏನಕ್ಕಾದ್ರೂ ಒಳ್ಳೇದು, ಅಕ್ಕ ಪರ್ಸ್ ತಂದಿದ್ದಾಳೋ ಇಲ್ವೋ, ನನ್ನ ಹತ್ರ ದುಡ್ಡಿದೆಯಲ್ಲ ಎಂದು ತನ್ನ ಪರ್ಸ್ ನೋಡಿಕೊಳ್ಳುತ್ತಾಳೆ. ಅದರಲ್ಲಿ ದುಡ್ಡಿರುತ್ತದೆ. ಅಮ್ಮಯ್ಯ ಎಂದು ಎದೆ ಮೇಲೆ ಕೈ ಇರಿಸಿಕೊಂಡಳು. ಹಾಗೆ ದಿನಗಳು ಕಳೆದು ಹೋಗುತ್ತದೆ. ಅನುಪಮಳ ಮರೆವು ದಿನ ದಿನಕ್ಕೂ ಹೆಚ್ಚಾಗುತ್ತಾ ಇರುತ್ತದೆ. ಆ ದಿನ ರಾಗಿಣಿಯ ಬರ್ತ್ಡೇ. ಏನ್ ತಂಗಿ, ಎಲ್ಲಿಲ್ಲದ ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ಯಾ? ಗುಡಿ ಕೂಡ ಹೋಗ್ತಾ ಇದ್ಯಾ? ಏನಿವತ್ತು ಸ್ಪೆಷಲು? ಈಗ್ಲೇ ಹೇಳಿದ್ನಲ್ಲ ಅಕ್ಕ, ನಿನ್ಗಾಗ್ಲೇ ಮರ್ತೋದ್ಯಾ? ನನಗ್ ಹೇಳಿದ್ಯಾ? ಏನ್ ಹೇಳಿದೆ? ಪ್ಲೀಸ್ ಪ್ಲೀಸ್ ಮತ್ತೆ ಹೇಳ್ತೀಯಾ? ಇಷ್ಟರಲ್ಲಿ ಅವರ ಹತ್ತಿರ ಶಶಿಕಲಾ ಬರುತ್ತಾಳೆ. ಅನುಪಮ ಇನ್ನೂ ರೆಡಿ ಆಗಿಲ್ಲ ಎಂದು ನೋಡುತ್ತಾಳೆ. ಅನು, ನೀನೆನಕ್ಕೆ ಇನ್ನೂ ರೆಡಿ ಆಗಿಲ್ಲ? ಗುಡಿಗೆ ಹೋಗೋಣ, ರೆಡಿ ಆಗು ಅಂತ ಹೇಳಿದ್ದೆ ಅಲ್ಲ. ಗುಡಿಗೆ ಹೋಗೋಣ ನನಗ್ ರೆಡಿ ಆಗು ಅಂತ ಹೇಳಿದ್ಯಾ? ಯಾವಾಗ ಮಮ್ಮಿ? ನಿನ್ನ ಮರೆಗುಳಿತನದಿಂದ ಸಾಯ್ತಾ ಇದ್ದೀವಿ. ಈ ದಿನ ನಿನ್ನ ತಂಗಿಯ ಬರ್ತ್ಡೇ. ನಾವೆಲ್ಲರೂ ಸೇರಿ ಗುಡಿಗೆ ಹೋಗೋಣ ಅಂತ ಹೇಳಿದ್ದೇವಲ್ಲ. ವಾವ್, ಈ ದಿನ ನನ್ನ ತಂಗಿ ಬರ್ತ್ಡೇ. ಗುಡ್, ಹ್ಯಾಪಿ ಬರ್ತ್ಡೇ ತಂಗಿ. ಇನ್ನು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ ಎಂದು ಹಾಲ್ನಿಂದ ಬೆಡ್ರೂಮ್ಗೆ ಬರುತ್ತಾಳೆ. ಫೋನ್ ರಿಂಗ್ ಆಗುತ್ತಲೇ ಫೋನ್ನಲ್ಲಿ ಮಾತನಾಡುತ್ತಾ ಗುಡಿಗೆ ಹೋಗುವ ವಿಷಯ ಮರೆತು ಹೋದಳು. ಫೋನ್ ಮಾತನಾಡಿದ ನಂತರ ಹಾಗೆ ಬೆಡ್ ಮೇಲೆ ಕುಳಿತುಕೊಂಡು ಫೋನ್ನಲ್ಲಿ ಗೇಮ್ ಆಡುತ್ತಿದ್ದಳು. ಹಾಲ್ನಲ್ಲಿದ್ದ ರಾಗಿಣಿ, ಶಶಿಕಲಾ ಪದೇ ಪದೇ ಗಡಿಯಾರದ ಕಡೆಗೆ ನೋಡುತ್ತಾ ಇದ್ದರು. 5 ನಿಮಿಷ, 10 ನಿಮಿಷ, 1/4 ಗಂಟೆ ಆಯಿತು. ಆದರೂ ಅನುಪಮ ರೂಮಿನಿಂದ ಹೊರಗೆ ರೆಡಿಯಾಗಿ ಬರಲಿಲ್ಲ. ಮಮ್ಮಿ, ನೀನೇ ಹೋಗಿ ನೋಡು. ಅಕ್ಕಂಗೆ ರೂಮ್ಗೆ ಹೋಗ್ತಾಳೆ, ಗುಡಿಗೆ ಹೋಗುವ ವಿಷಯ ಮರ್ತಿರ್ತಾಳೆ. ಹಾಗೆ ಬೆಡ್ ಮೇಲೆ ಮಲಗಿರ್ತಾಳೆ. ಆ ಮಾತು ಕೇಳಿ ಕೋಪದಿಂದ ಶಶಿಕಲಾ ಅವಳ ರೂಮಿಗೆ ಹೋಗುತ್ತಾಳೆ. ಹೇಳಿದ ಹಾಗೆ ಫೋನ್ನಲ್ಲಿ ಗೇಮ್ ಆಡುತ್ತಾ ಬೆಡ್ ಮೇಲೆ ಮಲಗಿದ್ದಳು. ರೂಮಿಗೆ ಬಂದ ತಾಯಿಯ ಹತ್ತಿರ, ಏನಾಯ್ತಮ್ಮ, ನಿನ್ ಕಣ್ಣು ಕೆಂಪಾಗಿದೆ? ಅನುಪಮ ಹಾಗೆ ಕೇಳಿದಾಗ ಶಶಿಕಲಾಳಿಗೆ ಏನು ಹೇಳಲು ಅರ್ಥವಾಗಲಿಲ್ಲ. ಇನ್ನು ಮಾಡಲು ಏನೂ ಇಲ್ಲದೆ ಶಶಿಕಲಾ ಹಾಲ್ಗೆ ಬರುತ್ತಾಳೆ. ಅಕ್ಕನ ವಿಷಯ ಅರ್ಥ ಮಾಡಿಕೊಂಡ ರಾಗಿಣಿ ತಾಯಿಯ ಜೊತೆಗೆ ಗುಡಿಗೆ ಹೋಗುತ್ತಾಳೆ. ರಂಗನಾಥಪುರದಲ್ಲಿ ಅಮರೇಂದರ್, ಪ್ರಗತಿ ಅನ್ನುವ ಧನವಂತರಿದ್ದರು. ಅವರಿಗೆ ಚಂದ್ರಿಕಾ ಅನ್ನುವ ಅಹಂಕಾರಿ ಮಗಳಿದ್ದಳು. ಅವಳು ಕಾಲೇಜ್ಗೆ ರೆಡಿಯಾಗುತ್ತಿದ್ದಳು. ಇಷ್ಟರಲ್ಲಿ ಬಿಸಿ ಬಿಸಿ ತಿಂಡಿ ತೆಗೆದುಕೊಂಡು ತಾಯಿ ಪ್ರಗತಿ ಮಗಳ ರೂಮ್ಗೆ ಬರುತ್ತಾಳೆ. ಗಜಿಬಿಜಿಯಾಗಿದ್ದ ರೂಮ್ ನೋಡಿ, ಏನಮ್ಮ ಇದು, ರೂಮನ್ನ ನೀಟಾಗಿ ಇಟ್ಕೋಬಹುದಲ್ಲ? ನಾನು ಯಾವಾಗ್ಲೂ ಜೋಡಿಸ್ತಾ ಇರ್ತೀನಿ, ನೀನ್ ಹೀಗೆ ಮಾಡ್ತಾನೆ ಇರ್ತೀಯ. ನನ್ನ ರೂಮ್, ನನ್ ಬಟ್ಟೆ, ನನ್ ಇಷ್ಟ. ಇಷ್ಟಕ್ಕೂ ನಿನ್ನನ್ನು ಯಾರು ಜೋಡಿಸಿಡು ಅಂದ್ರು? 25,000 ಬಿಸಾಕಿದ್ರೆ ಕೆಲ್ಸದವರು ಬಹಳ ಜನ ಬರ್ತಾರೆ. ಇಷ್ಟು ದುಡ್ಡು ಏನ್ ಮಾಡ್ಕೋತೀರಾ? ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳು. ನನ್ನನ್ ಕೇಳಿದ್ರೆ ನಾನೇನ್ ಹೇಳ್ತೀನಿ? ನೀನ್ ಗಂಡ ಅಂದ್ರೆ ನಿನಗ್ ಭಯ ಇದೆ ಏನೋ. ನನಗೆ ಅಂತಹ ಭಯ ಇಲ್ಲ. ಕಾಲೇಜ್ಗೆ ಟೈಮ್ ಆಗಿದೆ ಅಲ್ಲ, ಸಾಯಂಕಾಲ ಬಂದು ಮಾತಾಡ್ತೀನಿ. ಟಿಫಿನ್ ತಿನ್ನೋಲೇನೆ? ನೀನೇ ತಿನ್ನು. ನೀನು ಒಬ್ಬ ಅಡುಗೆ ಮಾಸ್ಟರ್ನ ಇಟ್ಕೊಂಡಿದ್ರೆ ಏನಾಗುತ್ತೆ? ಹೆಚ್ಚು ಅಂದ್ರೆ 50,000 ಖರ್ಚಾಗತ್ತೆ. ಆದ್ರೆ ನಮ್ಮಂತಹ ದುಡ್ಡಿರೋರು ನಮ್ ಕೆಲ್ಸ ನಾವು ಮಾಡ್ಕೋಬಾರ್ದಮ್ಮ. ಕೆಲಸದವ್ರನ್ನ ಇಟ್ಕೋಬೇಕು. ಆಗ್ಲೇ ನಮಗೆ ಬಹಳ ದುಡ್ಡಿದೆ ಅಂತ ಎಲ್ರಿಗೂ ತಿಳಿಬೇಕು. ಅಲ್ನೋಡು, ಆ ಪೊಗರೆ ಬೇಡ. ಆದ್ರೆ ಅದೇ ನನಗಿಷ್ಟ ಎಂದು ಹೇಳಿ ಅಲ್ಲಿಂದ ಟಿಫಿನ್ ಮಾಡದೆ ಹೊರಗಿರುವ ಕಾರ್ನ ಹತ್ತಿರ ಬರುತ್ತಾಳೆ. ಆ ಕಾರ್ನ ಹತ್ತಿರ ಅವಳ ತಂದೆ ಅಮರೇಂದ್ರ ಇರುತ್ತಾನೆ.
ನೋಡು ಮರಿ, ನಿನ್ಗೆ ಅದು ಇಷ್ಟವಾಗಿರ್ಬಹುದು, ಆದ್ರೆ ನೀನು ನಮ್ಮ ಒಬ್ಬಳೇ ಒಬ್ಬ ಮಗಳು ಆದ್ರಿಂದ ಮುದ್ದು ಮಾಡ್ತಾ ಇದ್ದೀವಿ. ಆದ್ರೆ ಹೊರಗೆ ಹಾಗಿಲ್ಲ ತಾಯಿ. ಯಾರನ್ನು ಏನು ಅನ್ನದೆ ಜಾಗೃತಿಯಾಗಿ ಹೋಗು. ಇಲ್ಲಿ ಚಂದ್ರಿಕಾ ಅಹಂಕಾರದ ಹುಡುಗಿ, ನನ್ನ ತಂಟೆಗೆ ಯಾರು ಬರೋದಿಲ್ಲ, ನಾನು ಯಾರನ್ನೂ ಬಿಡೋದಿಲ್ಲ ಎಂದು ಹೇಳಿ ಕಾರು ಹತ್ತಿ ಹೋಗುತ್ತಾಳೆ. ಅದೇ ಊರಲ್ಲಿ ಇರುವ ಮಧ್ಯತರಗತಿ ಕುಟುಂಬ ಕವಿತಾ ಅವರದ್ದು. ತನ್ನ ಗಂಡ ಸತ್ತು ಹೋಗಿದ್ದರಿಂದ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಮಗಳು ಅಲಮೇಲುವನ್ನು ಓದಿಸುತ್ತಾ ಇರುತ್ತಾಳೆ. ಅಲಮೇಲು ಕಾಲೇಜಿಗೆ ರೆಡಿ ಆಗುತ್ತಿರುತ್ತಾಳೆ. ಬ್ಯಾಗ್ ತೆಗೆದುಕೊಂಡು ತನ್ನ ರೂಮ್ನಿಂದ ಹೊರಗೆ ಬರುತ್ತಾಳೆ. ಅಲ್ಲಿಗೆ ಕವಿತಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದಳು. ಕೆಲ್ಸ ಇಲ್ಲ ಅಂತ ಎಲ್ಲಿಗಾದ್ರೂ ಕೆಲ್ಸಕ್ಕೆ ಹೋಗ್ಬೇಡಮ್ಮ, ನಾನೇ ಪಾರ್ಟ್ ಟೈಮ್ ವರ್ಕ್ಸ್ ಏನಾದ್ರೂ ನೋಡ್ಕೋತೀನಿ. ನೀನು ಮೊದಲು ಚೆನ್ನಾಗಿ ಓದ್ಕೋ ತಾಯಿ, ಕಾಲೇಜಲ್ಲಿ ಜಾಗೃತಿಯಾಗಿರು. ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಗಿನಿಂದ ಸೈಕಲ್ ತೆಗೆದುಕೊಂಡು ಮನೆಯಿಂದ ಕಾಲೇಜ್ಗೆ ಹೊರಟಳು ಅಲಮೇಲು. ಆಗಲೇ ಕಾಲೇಜ್ಗೆ ಬಂದ ಚಂದ್ರಿಕಾಳಿಗೆ ಏನು ಮಾಡಲೋ ತಿಳಿಯದೆ ಎಲ್ಲ ಕಡೆ ನೋಡುತ್ತಿದ್ದಳು. ಇಷ್ಟರಲ್ಲಿ ಸೈಕಲ್ ತುಳಿಯುತ್ತಾ ಅಲಮೇಲು ಅಲ್ಲಿಗೆ ಬಂದಳು. ಏನೇ ಇಂಥ ಲೇಟ್? ಅದಕ್ಕೆ ಹೇಳಿದ್ದು ನನ್ನ ಹಾಗೆ ಒಂದು ಕಾರ್ ತಗೋ, ಆಗ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಂತ. ಕಾಲೇಜಲ್ಲಿ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಮನೆಯಲ್ಲಿ ಕೆಲಸ ಆಗಿದ್ದರಿಂದ ಕವಿತಾ ಕೆಲಸಕ್ಕಾಗಿ ತಿರುಗುತ್ತಾ ಪ್ರಗತಿಯವರ ಮನೆಗೆ ಬರುತ್ತಾಳೆ. ಪ್ರಗತಿ ಲಾನ್ನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಾಳೆ. ಅಮ್ಮನವ್ರೆ, ಮನೇಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ ತಾಯಿ. ಮಗಳಿದ್ದಾಳೆ, ಗಂಡ ಸತ್ತು ಹೋಗಿದ್ದಾನೆ. ಮಗಳ ಲಾಲನೆ ಪಾಲನೆ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅಮ್ಮ. ನೀವು ದೊಡ್ಡ ಮನಸ್ಸಿನಿಂದ ಕೆಲಸ ಕೊಟ್ರೆ ನನಗೆ ಒಳ್ಳೆಯದು ಮಾಡಿದವರು ಆಗ್ತೀರಾ. ಕವಿತಾಳ ಪ್ರಾಮಾಣಿಕ ಮಾತು ಕೇಳಿ ಪ್ರಗತಿ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಳು. ಆ ದಿನದಿಂದ ಕವಿತಾ ಆ ಮನೆಯಲ್ಲಿ ಮನೆ ಕೆಲಸದವಳಾಗಿ ಸೇರಿ ಹೋಗುತ್ತಾಳೆ. ಮನೆಗೆ ಬಂದ ಚಂದ್ರಿಕಾ ಮನೆಯಲ್ಲಿರುವ ಕವಿತಾಳನ್ನು ನೋಡಿ, ಏಯ್, ಯಾರ್ ನೀನು? ಇಲ್ಲಿ ಏನ್ ಮಾಡ್ತಾ ಇದೀಯಾ? ಕಳ್ತನಕ್ಕೆ ಬಂದಿದೀಯಾ? ಅಲ್ಲಿ ಇಲ್ಲಿ ಹುಡುಕಿದ್ರೆ ಏನ್ ಸಿಗುತ್ತೆ ಹೇಳು? ಹಾಗೆ ಸ್ಟ್ರೈಟ್ ಆಗಿ ನಮ್ ಡ್ಯಾಡಿ ಹತ್ರ ಹೋಗಿ ಅವರ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಕೇಳು, ಆಗ ದುಡ್ಡು ಕೊಡ್ತಾರೆ. ನಾನು ಹೊಸದಾಗಿ ಬಂದ ಮನೆ ಕೆಲಸದವಳು. ಚಿಚಿ, ದೂರ ಹೋಗು. ನೀನೇನು, ನಿನ್ ಬಟ್ಟೆ ಏನು ಒಳ್ಳೆ ಬಟ್ಟೆ ಇಲ್ವಾ? ನೋಡು, ನಮ್ ಮನೇಲಿ ಕೆಲಸ ಮಾಡುವ ಕೆಲ್ಸದವಳು ಕೂಡ ರಿಚ್ ಆಗಿರ್ಬೇಕು. ಮಮ್ಮಿ ಮಮ್ಮಿ. ಮಗಳ ಕೂಗು ಕೇಳುತ್ತಲೇ ಬೆಡ್ರೂಮ್ನಿಂದ ಹಾಲ್ಗೆ ಬಂದಳು ಪ್ರಗತಿ. ಏನೇ ಅರ್ಚಾಟ? ಇಮ್ಮಿಡಿಯೇಟ್ ಆಗಿ ನಿನ್ನ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಈ ಕೆಲ್ಸದವಳಿಗೆ ಕೊಡು. ನಮ್ಮಲ್ಲಿ ಕೆಲಸ ಮಾಡುವ ಕೆಲ್ಸದವಳು ಕೂಡ ರಿಚ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಹೋಗು, ತಂದು ಕೊಡು. ಒಳಗೊಳಗೆ ಮಗಳನ್ನು ಬೈದುಕೊಳ್ಳುತ್ತಾ ಒಳಗಡೆ ಹೋಗಿ ಬೀರುವಿನಿಂದ ಹಳೆ ಸೀರೆಗಳನ್ನು ತಂದು ಕೊಡುತ್ತಾಳೆ ಕವಿತಾ. ಹೋಗಿ ಬದಲಾಯಿಸ್ಕೋ ಅಮ್ಮ. ಕವಿತಾ ಹೋಗಿ ಹಳೆ ಸೀರೆ ಬದಲಾಯಿಸಿ ಕಾಸ್ಟ್ಲಿ ಸೀರೆ ಉಟ್ಟುಕೊಂಡು ಬರುತ್ತಾಳೆ. ಅದನ್ನು ನೋಡಿದ ಚಂದ್ರಿಕಾ ಸಂತೋಷಿಸುತ್ತಾಳೆ. ಈಗ ನನಗೆ ಸರಿಯಾಗಿ ಈ ಮನೆಯಲ್ಲಿ ಕೆಲಸ ಮಾಡೋ ಮನೆ ಕೆಲಸಗಳು ಹಾಗೆ ಇದ್ದೀಯಾ ಎಂದು ಹೇಳಿ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅಲಮೇಲು ಪಾರ್ಟ್ ಟೈಮ್ ಜಾಬ್ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಆದರೆ ಎಲ್ಲಿಯೂ ಸಿಗುವುದಿಲ್ಲ. ತಾಯಿ ಮನೆ ಕೆಲಸ ಮಾಡುತ್ತಾ ಇದ್ದಾಳೆ ಎಂದು ತಿಳಿದ ಅಲಮೇಲು ಏನೂ ಹೇಳುವುದಿಲ್ಲ. ಒಂದು ದಿನ ಕವಿತಳಿಗೆ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಮಂಚದಲ್ಲಿ ಮಲಗಿರುತ್ತಾಳೆ. ಅಲಮೇಲು, ನಾನು ಕೆಲಸ ಮಾಡೋ ಮನೆಗೆ ಹೋಗಿ ಈ ದಿನ ಕೆಲಸ ಮಾಡಮ್ಮ. ಇವತ್ತು ಸಂಬಳ ಕೂಡ ಕೊಡ್ತಾರೆ, ಅದನ್ನ ತಗೊಂಡು ಬಾರಮ್ಮ. ಸರಿ ಎಂದು ಹೇಳಿ ಅಡ್ರೆಸ್ ಕೇಳಿ ತಿಳಿದುಕೊಳ್ಳುತ್ತಾಳೆ. ತಾಯಿಗೆ ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿ ಅಲಮೇಲು ಸೈಕಲ್ನಲ್ಲಿ ತಾಯಿ ಹೇಳಿದ ಅಡ್ರೆಸ್ಗೆ ಹೋಗುತ್ತಾಳೆ. ದೊಡ್ಡ ಮನೆಯೊಳಗೆ ಹೋಗಿ ಪ್ರಗತಿಯನ್ನು ಭೇಟಿಯಾಗುತ್ತಾಳೆ. ಮೇಡಮ್ ನಮಸ್ತೆ, ನಾನು ಕವಿತಾಳ ಮಗಳು. ಅಮ್ಮನಿಗೆ ಆರೋಗ್ಯ ಸರಿಯಾಗಿಲ್ಲ, ಅದಕ್ಕೆ ಅಂತ ನನ್ನನ್ನ ಕಳಿಸಿದಾಳೆ. ಹೇಳಿ, ಏನ್ ಕೆಲಸ ಮಾಡಬೇಕು? ಎಲ್ಲಿಂದ ಶುರು ಮಾಡಬೇಕು? ಹೆಚ್ಚು ಕಡಿಮೆ ಕೆಲಸಗಳೆಲ್ಲ ಆಗೋಗಿದೆ. ರೂಮ್ನಲ್ಲಿ ನನ್ನ ಮಗಳಿದ್ದಾಳೆ, ಹೋಗಿ ಅವಳನ್ನ ಕೇಳಮ್ಮ. ಈ ಮನೆಯಲ್ಲಿ ಏನಾದ್ರೂ ಕೆಲಸ ಇದೆ ಅಂದ್ರೆ ಅದು ಖಚಿತವಾಗಿ ನನ್ನ ಮಗಳದ್ದೇ. ಅಲಮೇಲು ಚಿಕ್ಕದಾಗಿ ನಗುತ್ತಾ ಅಲ್ಲಿಂದ ಚಂದ್ರಿಕಾ ರೂಮ್ಗೆ ಹೋಗುತ್ತಾಳೆ. ಚಂದ್ರಿಕಾ ಮುಖಕ್ಕೆ ಬುಕ್ ಅಡ್ಡವಿಟ್ಟುಕೊಂಡು ಮಂಚದ ಮೇಲೆ ಮಲಗಿರುತ್ತಾಳೆ. ಗುಡ್ ಮಾರ್ನಿಂಗ್ ರೀ. ಆ ಮಾತಿಗೆ ಮುಖದ ಮೇಲೆ ಅಡ್ಡವಾಗಿಟ್ಟ ಬುಕ್ ತೆಗೆಯುತ್ತಾಳೆ. ಎದುರಿಗೆ ಅಲಮೇಲು ನಿಂತಿರುತ್ತಾಳೆ. ಬೆಡ್ ಮೇಲೆ ಮಲಗಿದ್ದ ಚಂದ್ರಿಕಾಳನ್ನು ನೋಡುತ್ತಾಳೆ ಅಲಮೇಲು. ಇಬ್ಬರು ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಕೊಡುತ್ತಾರೆ. ನೀನೇನೇ ಇಲ್ಲಿ? ನಮ್ಮಮ್ಮ ಕೆಲಸ ಮಾಡೋ ಮನೆಯಲ್ಲಿ ಕೆಲಸ ಮಾಡಕ್ ಬಂದೆ. ಈ ದಿನ ಅವಳಿಗೆ ಮೈಯಲ್ಲಿ ಹುಷಾರಿಲ್ಲ. ಅಂದ್ರೆ ನಮ್ಮಮ್ಮ ಕೆಲಸ ಮಾಡ್ತಿರೋದು ನಿಮ್ಮನೇಲೇನಾ? ಏನು, ನೀನು ಮನೆ ಕೆಲಸದ ಕವಿತಾಳ ಮಗಳಾ? ಈ ದಿನ ಕೆಲಸ ಮಾಡ್ಲಿಕ್ಕೆ ಬಂದ್ಯಾ? ಅಲ್ಲಿ ಕಬೋರ್ಡ್ನಲ್ಲಿ ಶೂಸ್ ಇದೆ, ಅದನ್ನ ಪಾಲಿಶ್ ಮಾಡಿ ನನ್ನ ಹತ್ರ ಬಾ. ಆ ಕೆಲಸದ ನಂತರ ಬೇರೆ ಕೆಲಸ ಹೇಳ್ತೀನಿ. ಅಲಮೇಲು ಏನು ಮಾತನಾಡದೆ ಅಲ್ಲಿಂದ ಕಬೋರ್ಡಿಂದ ಶೂಸ್ಗಳನ್ನು ತೆಗೆದುಕೊಂಡು ಪಾಲಿಶ್ ಮಾಡುತ್ತಾ ಇದ್ದಳು. ಹೇಳಿದ ಕೆಲಸ ಆಗಿದ್ದರಿಂದ ಚಂದ್ರಿಕಾಳ ಹತ್ತಿರ ಬರುತ್ತಾಳೆ ಅಲಮೇಲು. ಬಂದ್ಯಾ? ಹೋಗಿ ಕ್ಲಾತ್ ಸ್ಟಿಕ್ ತಗೊಂಡ್ಬಂದು ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡು. ರೂಮನ್ನೆಲ್ಲ ನೋಡಿದ ಅಲಮೇಲು,
ರೂಮ್ ನೀಟಾಗಿ ಇದೆಯಲ್ಲವೇ? ಬಾಯ್ ಮುಚ್ಚು. ಈಗ ನೀನು ನನ್ನ ಫ್ರೆಂಡ್ ಅಲ್ಲ, ನಾನು ಈ ಮನೆ ಯಜಮಾನಿ, ನೀನು ನನ್ನ ಕೆಲಸದವಳು. ಹೋಗಿ ಕಾಫಿ ತಗೊಂಡ್ ಬಾ. ಆ ಮಾತಿಗೆ ಮುಖ ಚಿಕ್ಕದಾಗಿ ಮಾಡಿಕೊಳ್ಳುತ್ತಾಳೆ ಅಲಮೇಲು. ಏನೂ ಮಾತನಾಡದೆ ಕಿಚನ್ಗೆ ಹೋಗಿ ಕಾಫಿ ತಗೊಂಡು ಬಂದು ಚಂದ್ರಿಕಳ ಹತ್ತಿರ ಬಂದಳು. ಚಂದ್ರಿಕಾ ಕಾಫಿಯನ್ನು ತೆಗೆದುಕೊಂಡು ಕೆಳಗೆ ಬೀಳಿಸಿದಳು. ಈಗ ಹೋಗಿ ಹೊರಸು. ಎಷ್ಟು ಪೊಗರೆ! ಹೌದೇ, ನನಗೆ ದೇಹವೆಲ್ಲ ಪೊಗರು. ಹೇಳಿದ್ ಮಾಡು ಎಂದು ಹೇಳಿ ಶಟಲ್ ತೆಗೆದುಕೊಂಡು ಅಲ್ಲಿಂದ ಲಾನ್ನೊಳಗೆ ಬಂದಳು. ಅಲಮೇಲು ಒದ್ದೆ ಬಟ್ಟೆಯಿಂದ ರೂಮನ್ನ ಒರೆಸಿದಳು. ಆ ನಂತರ ಲಾನ್ನಲ್ಲಿ ಇರುವ ಚಂದ್ರಿಕಳ ಹತ್ತಿರ ಬರುತ್ತಾಳೆ. ಶಟಲ್ ಆಡ್ಲಿಕ್ಕೆ ಬರುತ್ತೇನೆ ನಿನ್ಗೆ? ಬರುತ್ತಮ್ಮ, ಆದ್ರೆ ಕೆಲ್ಸದವರಲ್ಲ, ಯಜಮಾನ್ರ ಹತ್ರ ಆಡೋದು ಬರಲ್ಲಮ್ಮ. ಈ ಮೂತಿ ಮುರಿಯೋ ಮಾತುಗಳೇ ನಿನಗೆ ಸೂಟ್ ಆಗಲ್ಲ. ಆದ್ರೆ ಆಗೋ, ಆ ಶಟಲ್ ಕಾಕ್ ತಗೋ ಎಂದು ಇಬ್ಬರು ಲಾನ್ನಲ್ಲಿ ಶಟಲ್ ಆಡುತ್ತಿರುತ್ತಾರೆ. ಎಲ್ಲಿಂದಲೋ ಒಂದು ಹಾವು ನಿಧಾನವಾಗಿ ಚಂದ್ರಿಕಳ ಹತ್ತಿರ ಬರುತ್ತದೆ. ಚಂದ್ರಿಕಾ ಆ ಕಡೆ ನೋಡದೆ ಆಟದಲ್ಲಿ ಬಿದ್ದು ಆ ಹಾವಿನ ಮೇಲೆ ಕಾಲಿಟ್ಟಳು. ಅಷ್ಟೇ, ಆ ಹಾವು ಗಬಕ್ಕನೆ ಚಂದ್ರಿಕಳ ಕಾಲಿನ ಮೇಲೆ ಕಚ್ಚಿಬಿಟ್ಟಿತು. ಅದರಿಂದ ಕೆಳಗೆ ಬಿದ್ದು, ಅಲ್ಮೇಲು ನನ್ನನ್ನು ಕಾಪಾಡೆ, ಹಾವು ಕಚ್ತು. ನೀನು ಧೈರ್ಯವಾಗಿರು, ಗಾಬರಿ ಆಗ್ಬೇಡ ಎಂದು ರೋಡ್ ಮೇಲೆ ಹೋಗಿ ಒಂದು ಆಟೋ ಮಾತನಾಡಿಕೊಂಡು ಬಂದು ಚಂದ್ರಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ ಅಲಮೇಲು. ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ಚಂದ್ರಿಕಳಿಗೆ ಔಷಧಿ ಕೊಟ್ಟನು. ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಸಾರಿ ಅಲ್ಮೇಲು, ಈ ದಿನ ನೀನಿಲ್ಲ ಅಂದಿದ್ರೆ ನಾನು ಸತ್ತು ಹೋಗ್ತಾ ಇದ್ದೆ. ನನ್ನ ಪ್ರಾಣ ಕಾಪಾಡಿದೆ. ನಿನ್ನ ಋಣ ತೀರ್ಸೋಕ್ಕಾಗಲ್ಲ. ನೀನು ನನ್ನ ಫ್ರೆಂಡ್ ಕಣೆ ಚಂದ್ರಿಕಾ. ನೋಡ್ತಾ ನೋಡ್ತಾ ಪ್ರಾಣ ಕಳ್ಕೊಳಕ್ಕಾಗಲ್ಲ ಅಲ್ವಾ? ಇನ್ನು ಚಂದ್ರಿಕಾ ಆ ದಿನದಿಂದ ಎಲ್ಲರ ಜೊತೆ ಪ್ರೇಮದಿಂದ ಇರುತ್ತಿದ್ದಳು.